ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಒಂದು ದೊಡ್ಡ ಇತಿಹಾಸ. ಆಗಿನ ಶಿಕ್ಷಕರು ಮತ್ತು ಶಿಷ್ಯರ ನಡುವಿನ ಸಂಬಂಧ ಬಹಳ ಅಂದ್ರೆ ಬಹಳ ಅವ್ವ ಅಪ್ಪನಿಗಿಂತ ಹೆಚ್ಚಿನ ಸಂಬಂಧವಾಗಿರ್ತದೆ. ಆದರೆ ಈಗಿನ ಹುಡುಗರು ಅರ್ಥ ಮಾಡ್ಕೊಳ್ಳಾರ್ದೆ ದುರ್ದೈವ. ಶಿಕ್ಷಕರು ಮತ್ತು ಗುರು ಮತ್ತು ಶಿಷ್ಯರ ಸಂಬಂಧ ಬಹಳ ದೊಡ್ಡ ಅವ್ವ ಅಪ್ಪನಿಗಿಂತ ಹೆಚ್ಚಿನ ಸಂಬಂಧ ಇಟ್ಕೊಂಡಿದ್ವಿ. ಅವ್ರು ಬಡದ್ರು ಬಡಿಸ್ಕೊತಿದ್ವು, ಏನು ಬೇದ್ರು ಬೇಯಿಸ್ಕೊತಿದ್ವಿ. ಹೊಡೆದ್ರು ನಮಗೆ ಸಿಟ್ಟೋದು ಇರ್ತಿರ್ಕಿಲ್ಲ, ನಮ್ಗೆ ಚಲೋಕ ಹೊಡಿತಾರೆ ತಿಳ್ಕೊಂಡಿದ್ವಿ. ಮತ್ತು ಈಗ ನಾವೇನು ನಾಲ್ಕು ಮಾತಾಡಕತ್ತೀವಿ ಅವ್ರು ಬಡದು ಪುಣ್ಯನರಿ ನಮಗೆ ವಿಷಾದ ಬರತ್ತಾವ. ಮತ್ತು ಈಗಿನ ಹುಡುಗರು ಬೇಡ, ಈಗಿನ ಪಾಲಕರು ಮಾಸ್ತರ್ ಇಟ್ಟು ಕಾಣಿಸದ ಮಾಸ್ತರ್ ಇಟ್ಟು ಬಡದ ಅನ್ಬಿಡದ ಜಗಳಕ್ಕೆ ಹೋಗ್ತಾರೋ, ಬೇಡ ಕಂಪ್ಲೇಂಟ್ ಮಾಡ್ತಾರೋ. ಮತ್ತು ಸರ್ಕಾರನೂ ಅದಕ್ಕೆ ಪೂರಕವಾಗಿ ಕೆಲವೊಂದು ಕಾಯ್ದೆಗಳು ಮಾಡೈತಿ. ಹೀಗಾಗಿ ಯಾರೂ ಅಷ್ಟು ಮಾಸ್ತರ್ಗಳು ಯಾಕೆ ಸುಮ್ಮನೆ ಮೈ ಮೇಲೆ ತೊಗೊಂಡು ಕಲಿಸ್ಬೇಕು ಅನ್ನೋ ಭಾವನದಾಗ ಬಂದ ಈ ಟೀಚರ್ ಎಜುಕೇಷನ್ ಕ್ವಾಲಿಟಿ ಭಾಳ ಕೆಟ್ಟೋಗೈತಿ. ಯಾಕಂದ್ರೆ ಇವೆಲ್ಲ ಕಾಯ್ದೆಗೆ ಅದು ಅಂಜಿ ಈಗ ಗುರುಗಳು ಗುರುಮಾತೆಯರು ಬಂದು ತಮಗೇನು ಹೇಳ್ಬೇಕೈತೆ ಅದು ಹೇಳಿ ಹೋಗಿಬಿಡ್ತಾರೆ. ಕಲಿಸ್ರೂ ಹುಡುಗ ನಾಳೆ ಕಲಿತ್ರೂ ನಿಮ್ಗೆ ಪಗಾರ ಬರ್ತೈತಿ, ಕಲೀಲಂದ್ರೂ ಪಗಾರ ಬರ್ತೈತಿ, ಪಾಸ್ ಆದ್ರೂ ಪಗಾರ ಬರ್ತೈತಿ, ನಪಾಸ್ ಆದ್ರೂ ಪಗಾರ ಬರ್ತೈತಿ, ಒಳ್ಳೆಯ ನಾಗರಿಕ ಆದ್ರೂ ನಿಮ್ಗೆ ಪಗಾರ ಬಂದಿರ್ತೈತಿ, ಅವ್ ಕೆಟ್ಟ ನಾಗರಿಕ ಆದ್ರೂ ನಿಮ್ಗೆ ಪಗಾರ ಬಂದಿರ್ತೈತಿ. ಬಟ್ ಇವೆಲ್ಲ ಅವಾಗ ನಮ್ಮ ಕಲಿಯೋ ಟೈಮ್ನಾಗ ತೂಕದಾಗಿದ್ದು. ನನ್ನ ಕೈಯ ಕಲ್ತು ವಿದ್ಯಾರ್ಥಿ ನಾ ಎದಿ ಮ್ಯಾಗ ಕೈ ಇಟ್ಟು ಹೇಳ್ಬೇಕು ಅವೇನು ಅದಾನು ಅವಾಗ ನಾನು ವಿದ್ಯಾರ್ಥಿ ಅಂತ ಹೆಮ್ಮೆ ಪಡೋ ವಿಷಯ ಒಂದು ಅವ್ರಿಗೆ ನಾವು ಗುರುಗಳಿಗೆ ಗುರುಮಾತೆಯರಿಗೆ ನಮ್ಮಿಂದ ಅಪೇಕ್ಷೆ ಏನ್ರಿ? ನಮ್ಮಂದು ಏನೂ ಅಪೇಕ್ಷೆ ಇಲ್ಲ. ನನ್ನ ಕೈಯಾಗ ಕಲ್ತು ಒಬ್ಬ ಹುಡುಗ ಚಲೋ ಅನಿಸ್ಕೋಲಿ, ಚಲೋ ಸ್ಥಾನಮಾನಕ್ಕೆ ಹೋಗ್ಲಿ, ನಾವು ನನ್ನ ಕೈಯಾಗ ಕಲ್ತು ಹುಡುಗ ನೋಡಪ್ಪ ಅಂತ ಹೇಳಿ ನಾ ಹೆಮ್ಮೆಕ್ಷೆ ಇರುವುದಿಲ್ಲ. ಸತ್ತಾಲೆ ಬಡಿತಾರೋ, ಸತ್ತಾಲೆ ಬೈತಾರೋ, ಸತ್ತಾಲೆ ಹೊಡಿತಾರೋ, ಒಂದ್ಬಿಟ್ಟು 4 ಸಲ ಹೊಡಿತಾರೋ. ಯಾಕಂದ್ರೆ ನಮ್ಮ ಒಳ್ಳೆ ತನಕನೂ ತಿಳ್ಕೊಳ್ಳೋ ಜನ ಕಡಿಮೆ ಆಗೈತಿ. ಈಗ ಬೇದ ಹೇಳೋದು ಕಡಿಮೆ ಆಗೈತಿ. ಅದರ ಸಲುವಾಗಿ ಇವತ್ತು ನಾವು ಸಾಕಷ್ಟು ಒಂದು ವಿಷಯಗಳೊಳಗೆ ಇವತ್ತು ಈ ಶಿಕ್ಷಣ ವ್ಯವಸ್ಥೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು, ಗೌರ್ಮೆಂಟ್ ಶಾಲೆ, ಈ ಗೌರ್ಮೆಂಟ್ ಶಾಲೆ ನಾವಿದ್ದಾಗ ಕುಂಡಾಗ ಜಾಗ ಇರ್ತಿರ್ಕಿಲ್ಲ. ಈಗ ನಮ್ಮಲ್ಲಿ ಕೊಲೆಗಳು ಹೆಚ್ಚರು ಹುಡುಗರಿಲ್ಲ. ನಾವಿದ್ದಾಗ ಇವತ್ತು ಕುಂಡಾಗ ನಮಗೆ ಜಾಗ ಸಿಗ್ತಿರ್ಕಿಲ್ಲ, ಮತ್ತೊಂದು ನಮಗೆ ರೂಮ್ ಕಟ್ಟಿ ಕೊಡೋದು ಹೋಗ್ತಿದ್ವಿ. ಈಗಿನ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡಿದ್ರೆ ಈಗ ಹುಡುಗರು ಬಹಳ ಕಡಿಮೆ ಆಗಿದ್ದಾರೆ. ಬಿಕಾಸ್ ಆಫ್ ಕ್ವಾಲಿಟಿ ಆಫ್ ಎಜುಕೇಶನ್ ಹೋಗ್ಯಾರ. ಅದು ಖಾಲಿ ಸಾಯ್ವೇನು ಖಾಲಿ ರೂಮ್ ಅದಾರ ಅಂತಲೇ ಮನೆ ಸರ್ಕಾರದವ್ರು LKG UKG ಚಾಲು ಮಾಡ್ಯಾರ. ರೂಮ್ ಸಲ ಚಾಲು ಮಾಡ್ಯಾರ, LKG UKG ಚಾಲು ಮಾಡ್ಯಾರ. ಕಟ್ಟಡ ಖಾಲಿ ಅದಾವ. ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಂ ಅಲ್ಲಿ ಅದೇ ನೀವು ಇಂಗ್ಲೀಷ್ ಮೀಡಿಯಮ್ ಅದು ಅದ್ದೀರಿ, ಬಟ್ ಅಲ್ಲಿ ಸಬ್ಜೆಕ್ಟ್ ಟೀಚರ್ ಬೇಕಲ್ಲ. ಅಲ್ಲ, ಮಕ್ಕಳು ಬರ್ತಾರ ಮನ್ಯಾಗ. ಆ ಕ್ವಾಲಿಟಿ ಸರ್ಕಾರ ಮೇಂಟೈನ್ ಮಾಡಲ್ಲ, ಎಲ್ಲದಕ್ಕೂ ಖರ್ಚು ಮಾಡಾಕತ್ತೈತಿ. ಎಜುಕೇಶನಲಿ ಸೊಸೈಟಿಯನ್ನು ಡೆವಲಪ್ ಮಾಡಿದ್ರೆ ಅವನು ಜೀವನದ ಉದ್ದಕ್ಕೂ ಅವ್ನು ತನ್ನ ಕಾಲ ಮೇಲೆ ತಾನು ನಿಲ್ತಾನವ. ಈಗ ಈ ಪುಕ್ಕಟ ಕಾರ್ಯಕ್ರಮಗಳನ್ನೆಲ್ಲ ಬಂದ್ ಮಾಡಿ ಒಬ್ಬ ಹುಡುಗನನ್ನ ಅಥವಾ ಒಬ್ಬ ಹೆಣ್ಣು ಮಗಳನ್ನ ಪರಿಪೂರ್ಣವಾಗಿರ್ತಕ್ಕಂಥ ಒಬ್ಬ ಶಿಕ್ಷಣವಂತರನ್ನಾಗಿ ನಾವು ಮಾಡಿದ್ರೆ ಅವ್ರ ಕಾರಣದಾಗ ಅವ್ರು ನಿಲ್ತಾರೆ. ಅವ್ರಿಗೇನು ಹೇಳುವಂಥ ಅವಶ್ಯಕತೆ ಬರಂಗಿಲ್ಲ.